Welcome back to my class. I am Kalmesh Matgar. Yes, now we study about fourth one poem in a first language English, Lochinver or Lochinver ಅಂತ ಕರಿತೀವಿ. Yes, this is a memorization poem. First four stanzas only, written by Sir Walter Scott. Sir Walter Scott ನಾವು ಇದನ್ನು ಬರ್ದಾನ ಅಂತೇಳಿ. ಎಸ್ ಹಂಗಿದ್ಮ್ಯಾಗ ಮೆಮರೈಸೇಷನ್ ಪೋಯಮ್ ಇದ್ರ ಮೆಮರೈಸ್ ಅಷ್ಟೇ ಮಾಡ್ಬೇಕನ ಇಲ್ಲ. ಎಸ್ ಇಲ್ಲಿ ಮೆಮರೈಸಿಂಗ್ ಪೋಯಮ್ ಇವ ಕೊಡದೇ ಇದ್ರ, ಯಾಕಂತಂದ್ರ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಒಳಗಡೆ 3 ಮೆಮರೈಸಿಂಗ್ ಪೋಯಮ್ ಅದಾವ ಅಂತೇಳಿ. ಎಸ್ ಫಸ್ಟ್ ಒನ್ ಯಾವುದು? ದ ಟೆಂಪಲ್ ಆಫ್ ದಿ ಬಾಡಿ. ಸೆಕೆಂಡ್ ಒನ್ ಲಾಚಿನ್ವರ. ನೆಕ್ಸ್ಟ್ ಒನ್ ಪಾಯ್ಸನ್ ಟ್ರೀ ಅಂತೇಳಿ ಬರುತ್ತೆ. ಇವು 3 ಮೆಮರೈಸಿಂಗ್ ಪೋಯಮ್ ಇರೋದ್ರಿಂದ ಇಲ್ಲಿ ಏನಾಗತ್ತ ಅಂತಂದ್ರ, ಈಗ ಪಾಯ್ಸನ್ ಟ್ರೀ ಅಂಡ್ ವಚನ ಕೊಟ್ಟ ಅಂತಂದ್ರ ಇದನ್ನ ಕ್ವಶನ್ಸ್ ಕೇಳುವಂಥದ್ದು. ನೆಕ್ಸ್ಟ್ ಒನ್ ಇನ್ 10 years ಕ್ವಶನ್ ಪೇಪರ್ಸ್ ರೆಫರ್ ಮಾಡಿದಾಗ ಕಂಪಲ್ಸರಿ ಅವ ಪ್ರತಿಯೊಂದಕ್ಕೂ ಕ್ವಶನ್ಸ್ ಕೇಳ್ತಾನೆ ಹೋಗ್ಯಾನ. ಈ ಪಾಯ್ಸನ್ ಟ್ರೀ ಒಳಗಡೆನು ಕ್ವಶನ್ಸ್ ಕೇಳಿದಾನ. ನೆಕ್ಸ್ಟ್ ಒನ್ ಲಾಚಿನ್ವರ್ ಒಳಗಡೆನು ಕ್ವಶನ್ಸ್ ಅನ್ನ ಕೇಳಿದಾನ. ಹಂಗಿದ್ರ ನೋಡೋಣ. ಎಸ್ ದಿಸ್ ಇಸ್ ಅ ಮೆಮರೈಸಿಂಗ್ ಪೋಯಮ್. ಫಸ್ಟ್ ಓನ್ಲಿ 4 stanzas written by Sir Walter Scott. Yes, this is very important poem and interesting poem also. ಇದು ಇಂಟ್ರೆಸ್ಟಿಂಗ್ನು ಐತಿ, ಇಂಪಾರ್ಟೆಂಟ್ನು ಐತಿ ಅಂತ ನಾವು ಹೇಳ್ಬೋದು. ಆಲ್ರೆಡಿ ಹಿ ಗಿವನ್ ಪ್ರೀ-ರೀಡಿಂಗ್ ಆಕ್ಟಿವಿಟಿ, ಪ್ರೀ-ರೀಡಿಂಗ್ ಟಾಸ್ಕ್, ಲವ್ ಅಂಡ್ ಕರೇಜ್ ಗೋ ಟುಗೆದರ್, ಡು ಯು ಅಗ್ರಿ ಅಂತೇಳಿ ಒಂದು ಕ್ವಶನ್ಸ್ ಕೇಳ್ತಾರೆ. ಎಸ್ ಹಂಗಿದ್ರ ಲವ್ ಮತ್ತು ಕರೇಜ್, ಧೈರ್ಯ ಅಂತೇಳಿ ಕರಿತೀವಲ್ಲ, ಇವೆರಡೂ ಜೊತೆಗೆ ಹೋಗ್ತಾವೇನಾ ಅಂತೇಳಿ ಕೇಳಿದ. ಇವನ್ನ ನೀವು ಒಪ್ಕೊಳ್ತೀರಾ ಅಂತೇಳಿ ಒಂದು ಕ್ವಶನ್ಸ್ ಹಾಕ್ಯಾನ. ಹಂಗಿದ್ರ ಎಸ್ ಈ ಟೋಟಲ್ ಪೋಯಮ್ ನಾವು ನೋಡಿದಾಗ ಎಸ್ ವಿ ಆರ್ ಅಗ್ರಿ ಅಂತೇಳಿ ನಾವು ಹೇಳ್ಬಹುದು. ಎಸ್ ಹಂಗಿದ್ಮ್ಯಾಗ ಫಸ್ಟ್ ಪ್ಯಾರಾ ವೈಸ್ ನೋಡ್ತಾ ಹೋಗೋಣ. ದಿಸ್ ಈಸ್ ಅ ಫಸ್ಟ್ ಒನ್ ಪ್ಯಾರಾ, ದಿಸ್ ಈಸ್ ಅ ಸೆಕೆಂಡ್ ಒನ್ ಪ್ಯಾರಾ. ಎಸ್ ಟೋಟಲ್ 8 paras. 8 paras is there in our textbook. So we study about first one para. Yes, oh, young Lochinver is come out of the west, through all the wide border his steed was the best, and save his a good broadsword he weapons had none. He rode all unarmed, and he rode all alone, so faithful in love, and so dauntless in war. There never was knight like the young Lochinver. First one para. Now we discuss about first one para. Yes, he told, "O young Lochinver is come out of the west." Yes, ಇಲ್ಲಿ ಔಟ್ ಆಫ್ ದಿ ವೆಸ್ಟ್ ಅಂತೇಳಿ ಹೇಳಿದವ. ಔಟ್ ಆಫ್ ದಿ ವೆಸ್ಟ್ ಮೀನ್ಸ್ ಸ್ಕಾಟ್ಲೆಂಡ್, ನೆಕ್ಸ್ಟ್ ಒನ್ ಇಂಗ್ಲೆಂಡ್, ಸ್ಕಾಟ್ಲೆಂಡ್ ಅಂಡ್ ಇಂಗ್ಲೆಂಡ್. ಇವ ಲಾಚಿನ್ವರ್ ಅನ್ನುವಂತವ, ಲಾಚಿನ್ವರ್ ಅಂತ ಕ್ಯಾರೆಕ್ಟರ್ ಅಂತೇಳಿ ಅಂತೀವಿ, ಅಥವಾ ಬ್ರೇವ್ ಸೋಲ್ಜರ್ ಆರ್ ಸ್ಟ್ರಾಂಗೆಸ್ಟ್ ಸೋಲ್ಜರ್ ಅಂತೇಳಿ ಕರಿತೀವಿ. ದಟ್ ಈಸ್ ಕಾಲ್ಡ್ ಲಾಚಿನ್ವರ್. ಲಾಚಿನ್ವರ್ he went to Scotland, from Scotland to England. Yes, why? ಯಾಕೆ ಹೊಂಟ? ಸ್ಕಾಟ್ಲೆಂಡ್ ದಿಂದ ಇಂಗ್ಲೆಂಡ್ ಯಾಕೆ ಹೊಂಟ ಅಂತಂದ್ರ, ಆಲ್ರೆಡಿ ಹಿ ಲವ್ ಹಿಸ್ ನೇಮ್, ಹರ್ ನೇಮ್ ಎಲನ್ ಅಂತೇಳಿ ಬರ್ತಾಳ ಇಲ್ಲಿ ಕ್ಯಾರೆಕ್ಟರ್. ಎಸ್ ಹಂಗಾಗಿ ಈ ಸ್ಕಾಟ್ಲೆಂಡ್ ಅಲ್ಲಿ ಇರುವಂತ ಒಬ್ಬ ಸೋಲ್ಜರ ಅಥವಾ ಒಬ್ಬ ಹುಡುಗ ಇಂಗ್ಲೆಂಡ್ ಒಳಗಡೆ ಇರುವಂತ ಒಬ್ಬ ಹುಡುಗಿನ ಲವ್ ಮಾಡಿರ್ತಾನ. ಹಂಗಾಗಿ ಆ ಹುಡುಗಿಯನ್ನ ತಕ್ಕೊಂಡ್ ಬರೋದು ಅಥವಾ ಎತ್ತಕೊಂಡ್ ಬರುವಂತ ಒಂದು ಸ್ಟೋರಿ ಇದು, ಸಿಂಪಲ್ ಸ್ಟೋರಿ. ಹಂಗಾಗಿ ಸ್ಕಾಟ್ಲೆಂಡ್ ದಿಂದ ಇಂಗ್ಲೆಂಡ್ ಹೊಂಟಿರ್ತಾನ. ಹೆಂಗ? ಓ ಯಂಗ್ ಲಾಚಿನ್ವರ್ ಈಸ್ ಕಮ್ ಔಟ್ ಆಫ್ ದಿ ವೆಸ್ಟ್. ಎಸ್ ಈಸ್ಟರ್ನ್ ಕಂಟ್ರಿ, ಇನ್ ದ್ಯಾಟ್ ಕಂಟ್ರಿ ಈಸ್ಟರ್ನ್ ಡಿವೈಡೆಡ್ ಈಸ್ಟರ್ನ್ ಕಂಟ್ರಿ ಅಂಡ್ ವೆಸ್ಟರ್ನ್ ಕಂಟ್ರೀಸ್. ಎಸ್ ಎಲ್ಲಿಂದ ಬಂದಿವ? ವೆಸ್ಟ್ ದಿಂದ ಬಂದ, ವೆಸ್ಟ್ ಟು ಈಸ್ಟ್ ಸೈಡ್ ಬಂದ. ಇಂಗ್ಲೆಂಡ್ ಕಂಟ್ರಿ ಈಸ್ಟ್ ಸೈಡ್ ಇರುವಂತದ್ದು. ಇನ್ನ ಸ್ಕಾಟ್ಲೆಂಡ್ ಬಿಟ್ಟು ಇಂಗ್ಲೆಂಡ್ ಕಂಟ್ರಿ ವೆಸ್ಟ್ ಸೈಡ್ ದಿಂದ ಬರುವಂತದ್ದು. ಎಸ್ ಈಸ್ಟ್ ಸೈಡ್ ಇರುವಂತದ್ದು. ದ್ಯಾಟ್ ಲಾಚಿನ್ವರ್
come out of the west ದಿಂದ ಬಂದ, ಸ್ಕಾಟ್ಲೆಂಡ್ ದಿಂದ. Through all the wide border his steed was the best. Through all the wide border means horses ಅಂತ ಹೇಳಿ ಕರಿತೀವಿ. Yes, his steed was the best. He was riding on the horse ಮೇಲ್ಗಡೆ ಹಂಗೆ ಸ್ಪೀಡ್ ಆಗಿ ಬರಕತ್ಯಾನ. ಹೂವನ್ನ ಲಾಚಿನ್ವರ್. And save his good broadsword, he weapons had none. Yes, he save one of the his good broadsword. Broadsword means one of the big knife or sword ಅಂತೇಳಿ ಕರಿತೀವಿ, ಕತ್ತಿ ಅಂತೇಳಿ ಕರಿತೀವಿ. ಅದು ಒಂದೇ ಇತ್ತು, ಬಟ್ he weapons had none. He had not any one weapons. Another one weapons and another one protect. Yes, ಯಾವುದೂ ಒಂದಿರಲಿಲ್ಲವ. ಯಾರು? ಎಂಗ್ಲಾಚಿನ್ವರ. He rode all unarmed and he rode all alone. He rode means this is a ride, past tense, rode. He ride all unarmed, no one weapons. He riding in that time. And he rode all alone. ಏಕಾಂಗಿಯಾಗಿ ಬಂದ, ಹಂಗೆ ಒಬ್ಬನೇ ಬಂದ. In all the way he ride all alone. So faithful in love. Why he was came? So faithful in love and so dauntless in war. Yes, already he faithful. He believe in his love. ಅವನ ಲವ್ ಮೇಲ್ಗಡೆ ಅವನಿಗೆ ನಂಬಿಕೆ ಇತ್ತು. ನೆಕ್ಸ್ಟ್ ಒನ್, ಸೊ ಡೌಂಟ್ಲೆಸ್ ಇನ್ ವಾರ್. ಡೌಂಟ್ಲೆಸ್ ಮೀನ್ಸ್ ಫಿಯರ್ಲೆಸ್ ಅಂತೇಳಿ ಕರೀತಾರ. ಫಿಯರ್ಲೆಸ್ ಇನ್ ವಾರ್ ಅಂದ್ರೆ ವಾರ್ ಮಾಡಕ್ ಅವನಿಗೆ ಅಂಜಿಕೆನ ಇರ್ಲಿಲ್ಲ, ಅಂದ್ರೆ ಹೆದರ್ಕೊಳ್ತಾ ಇರ್ಲಿಲ್ಲ, ಧೈರ್ಯದಿಂದ ಬಂದ. There never was a knight like the young Lachinwar. Who is he? That young Lachinwar. ಅವನೇ ಒಬ್ಬ ಶೂರ. ಎಸ್, ಶೂರ ಅಂತಂದ್ರ ಒನ್ ಆಫ್ ದಿ ನೈಟ್. ನೈಟ್ ಮೀನ್ಸ್ ಸೋಲ್ಜರ್ ಅಂತ ಹೇಳಿ ಕರಿತೀವಿ. ಎಸ್, ಹಿ ವಾಸ್ ಅ ಯಂಗ್ ಲಾಚಿನ್ವರ್, ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾರೆಕ್ಟರ್, ಒನ್ ಆಫ್ ದಿ ಗ್ರೇಟ್ ಸೋಲ್ಜರ್, brave soldier like the young Lachinwar or a Lachinwar character. This is the first one, para. Next one, second one, para. He stayed not for break and he stopped not for stone. He swam the Isk river where ford there was none. But ere he alighted at Netherby gate, the bride had consented, the gallant came late. For a lazard in love and a dastard in a war was to wed the fair Ilan of a brave Lachinwar. Second one, para. He stayed not for break. He stayed not for break in the way. All way ಒಳಗಡೆ ಅವ ಬ್ರೇಕ್ ತಗೊಳ್ಳೇ ಇಲ್ಲ, ಹಂಗೆ ಸ್ಪೀಡ್ ಆಗಿ ಬಂದ. ಎಸ್, ಎದ್ರ ಮೇಲ್ಗಡೆ ಈ ಹಾರ್ಸ್ ರೈಡಿಂಗ್ ಮಾಡ್ಕೊಂತ ಹಂಗೆ ಸ್ಪೀಡ್ ಆಗಿ ಬಂದ. ನೆಕ್ಸ್ಟ್ ಒನ್, and he stopped not for stone. Stone means this is a comparison, rocks or way, ಹಾದಿ ಅಂತ ಹೇಳಿ ಕರಿತೀವಿ. ಎಸ್, he not stopped for the stone ಅಂದ್ರೆ ಅಲ್ಲಿ ಗುಡ್ಡ ಅದು ಇದು ಏನ್ ಬರುತ್ತಲ್ಲ ಅಲ್ಲಿ ಎಲ್ಲೂ ಸ್ಟಾಪ್ ಮಾಡ್ಲಿಲ್ಲ, ಹಂಗೆ ಸ್ಪೀಡ್ ಆಗಿ ರೈಡಿಂಗ್ ಮಾಡ್ತಾ ಬಂದ. He swam the Isk river where the ford there was none. He swam in that time. Scotland and England, one of the middle, one of the river, Isk river. He swam that time river where ford there was none. ಸಿಕ್ಕಾಪಟ್ಟಿ ಆಳವಾಗಿತ್ತು. that Isk river ಸಿಕ್ಕಾಪಟ್ಟಿ ಡೀಪ್ ಆಗಿತ್ತು. ಬಟ್ he swam in that time. ಸ್ಪೀಡ್ ಆಗಿ ಈಜ್ತಾ ಬಂದ, ಹಂಗೆ ಅವನ ಹಾರ್ಸ್ ಅನ್ನು ತಗೊಂಡು ಈಜ್ತಾ ಬಂದ. But here he alighted at Netherby gate. Last one, he reached Netherby gate. Netherby gate means England gate or one of the marriage hall gate ಅಂತೇಳಿ ಹೇಳ್ತೀವಿ. ಆಲ್ರೆಡಿ ಒಂದು ಆ ಮ್ಯಾರೇಜ್ ಆಗುವಂತ ಸಿಚುವೇಶನ್ ಬಂದಿತ್ತು, ಯಾರ್ದು? ಆ ಇಲನ್ ಅಂದ. ಹಿಂಗಾಗಿ ಅವ ಏನ್ ಮಾಡಿದ ಅಂತಂದ್ರ ಆ ಗೇಟ್ ಹತ್ರ ಬಂದ. ಇನ್ ದ್ಯಾಟ್ ಮ್ಯಾರೇಜ್ ಹಾಲ್ ಗೇಟ್ the bride had consented, the gallant came late. In that time the bride means ಮದುಮಗಳು ಅಂತೇಳಿ ಕರಿತೀವಿ. ಮದುಮಗಳು ಆರ್ ಇಲನ್ ಅಂತೇಳಿ ಅನ್ಬೋದು. ಎಸ್, ಆಲ್ರೆಡಿ ಇಲನ್ she had consented means agreed, ಒಪ್ಕೊಂಡ್ಬಿಟ್ಟಿದ್ಳು. the gallant came late. Why she was agreed?
that gallant means Lachinvar he was came late ಅಂದ್ರ ಲೇಟ್ ಆಗಿ ಬಂದ, ಹಿಂಗಾಗಿ ಒಪ್ಕೊಂಡ್ಬಿಟ್ಟಿದ್ರು, ಮದುವೆ ಆಗುವಂತ ಒಂದು ಸಿಚುವೇಶನ್ ನಡೆದಿತ್ತು. Paralyzed in love and dastard in war. Who won? That bridegroom. Already she was consented or agreed. Another one person, that person or a bridegroom for a lazard in love and a dastard in war. ಅವನಿಗೆ ಲವ್ ಮೇಲ್ಗಡೆ ನಂಬಿಕೆನೇ ಇರಲಿಲ್ಲ, ಲವ್ ಏನ್ ಅನ್ನೋದು ಗೊತ್ತೇ ಇರಲಿಲ್ಲ. ನೆಕ್ಸ್ಟ್ ಒನ್ ಡಾಸ್ಟರ್ಡ್ ಇನ್ ಅ ವಾರ್, ಈ ಫಿಯರ್ ಇನ್ ದ ವಾರ್, ಆ ವಾರ್ ಒಳಗಡೆ ಅಂಜಿಕಿತ್ತ ಅವನಿಗೆ, ಅಂದ್ರ ಅನ್ಸ್ತಿದ್ದ, ಹೇಡಿಯಾಗಿದ್ದ. ಹೂವನ್ನ ಅವಳು ಏನ್ ಒಪ್ಕೊಂಡಿದ್ದಳಲ್ಲ ಅವ ಹೇಡಿಯಾಗಿದ್ದ. ಎಸ್ ವಾಸ್ ಟು ವೆಡ್ ದ ಫೇರ್ ಇಲನ್ brave Lachinvar, but one of the made for each other. Lachinvar and Ilan, yes, was wed the fair Ilan for the brave Lachinvar. ಇವರಿಬ್ಬರದು ಒನ್ ಆಫ್ ದಿ ಬೆಸ್ಟ್ ಫೇರ್ ಅಂತ ಹೇಳ್ಬಹುದು. ಎಸ್ ನೆಕ್ಸ್ಟ್ ಒನ್ ಥರ್ಡ್ ಪ್ಯಾರಾ ಅಂಡ್ ಫೋರ್ತ್ ಪ್ಯಾರಾ ನೆಕ್ಸ್ಟ್ ವಿಲ್ ಡಿಸ್ಕಸ್.